ಮುಂದಿನ ಅಂಶ ಸ್ನೇಹಿತರೆ, ಮನೆಮದ್ದು. ಮನೆಮದ್ದು ಏನಂದ್ರೆ, ಇವತ್ತಿನ ಮನೆಮದ್ದು ಈ ಮೂತ್ರ ಚಿಕಿತ್ಸೆ ಡಯಾಬಿಟಿಸ್ಗೆ ಹೇಗೆ ಮಾಡೋದು ಅಂತ ಸ್ನೇಹಿತರೆ. ಡಯಾಬಿಟಿಸ್ ನೋಡಿ, ಇತ್ತೀಚಿನ ಕಾಲದಲ್ಲಿ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ನಮ್ಮ ಭಾರತವೇ ಒಂದು ಡಯಾಬಿಟಿಸ್ಗೆ ಕ್ಯಾಪಿಟಲ್ ಆಗತ್ತೆ ಮುಂದಿನ ವರ್ಷದಲ್ಲಿ, ಅಂದ್ರೆ ಮುಂದಿನ ಕಾಲದಲ್ಲಿ ಡಯಾಬಿಟಿಸ್ಗೂ ಒಂದು ರಾಜಧಾನಿ ಆಗತ್ತೆ, ಕ್ಯಾಪಿಟಲ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಅದು ವಿಚಾರಕರ ವಿಷಯ, ಅದು ಒಳ್ಳೆ ವಿಷಯ ಅಲ್ಲ. ಓಕೆ, ಅದು ವೈದ್ಯಕೀಯ ಪರವಾಗಿ, ಮಾಡರ್ನ್ ಮೆಡಿಸಿನ್ ಪರವಾಗಿ ಅದು ಒಂಥರ ಅವ್ರಿಗೆ ಲಾಭದಾಯಕ ಆಗ್ಬೋದು, ಆದ್ರೆ ಮಾನವ ಕುಲಕ್ಕೂ ಒಳ್ಳೇದಲ್ಲ ಸ್ನೇಹಿತರೆ. ನಮ್ಮ ಭಾರತ ಮಾನವ ಕುಲಕ್ಕೆ, ಮನುಷ್ಯರಿಗೆ ಒಳ್ಳೇದು ಅಲ್ಲ. ಓಕೆ, ನೋಡಿ, ಒಂದು ಗಣಾಂಕಗಳು ನೋಡಿದ್ರೆ, ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಸ್ನೇಹಿತರೆ, 69.2 ಮಿಲಿಯನ್ ಜನ ಈ ಡಯಾಬಿಟಿಸ್ ಇಂದ ಹಲಿತಾ ಇದ್ದಾರೆ. ಅಂದ್ರೆ ಇವರೆಲ್ಲಾನು ತುಂಬಾ ಬಾಧ ಅನುಭವಿಸ್ತಾ ಇದ್ದಾರೆ. 2015ಕ್ಕೆ ಈ ಗಣಾಂಕಲಿದೆ. ಇನ್ನು ಈಗ ಎಷ್ಟಿರ್ತದೆ, ಇನ್ನು ಹೆಚ್ಚಾಗಿರ್ತದೆ ಅಂತ ಅರ್ಥ ಮಾಡ್ಕೋಬೇಕು ನಾವು ಸ್ನೇಹಿತರೆ. ಸೊ ಈ ಡಯಾಬಿಟಿಸ್ ಅನ್ನೋ ಸ್ನೇಹಿತರೆ ಇಡೀ ಪ್ರಪಂಚದಲ್ಲೇ ಒಂದು ಸಾಮಾನ್ಯ ಕಾಯಿಲೆ ಆಗಿದೆ, ಅದನ್ನು ಜೀವನ ಶೈಲಿ ಕಾಯಿಲೆ ಆಗಿದೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ಡಯಾಬಿಟಿಸ್ ಅನ್ನೋದು, ಈ ಮಧುಮೇಹ ಅನ್ನೋ ಸ್ನೇಹಿತರೆ ಎಷ್ಟೋ ದೀರ್ಘಕಾಲ ವ್ಯಾಧಿಗಳಿಗೆ ಮೂಲಭೂತ ಆಗತ್ತೆ. ಹಾಗೆ ಬಿಟ್ಟಿದ್ರೆ, ಅದನ್ನು ಟ್ರೀಟ್ಮೆಂಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅದನ್ನ ಅರ್ಥ ಮಾಡ್ಕೋ ಸ್ನೇಹಿತರೆ. ಸೊ ಇದೊಂದು ಹೇಳ್ಬೇಕಂದ್ರೆ, ಈ ಡಯಾಬಿಟಿಸ್ ಅನ್ನೋ ಜೀವನ ಶೈಲಿಯಿಂದ ಬಂದಿರೋದಂತ ನಾವು ಅರ್ಥ ಮಾಡ್ಕೊಂಡಿದೀವಿ. ಇದು ಯಾವ್ದಾವ್ದಕ್ಕೂ ಇನ್ನು ಬೇರೆ ಬೇರೆ ರೋಗಕ್ಕೆ ದಾರಿ ಕೊಡ್ತದಂದ್ರೆ, ಹೇಳ್ಬೇಕಂದ್ರೆ ಈ ಕುರುಡುತನ, ಅಂದ್ರೆ ಅಂಧತ್ವ, ಮತ್ತೆ ಕಿಡ್ನಿ ಫೇಲ್ಯೂರ್ ಕಾರಣ ಆಗತ್ತೆ. ಆಮೇಲೆ ಹಾರ್ಟ್ ಫೇಲ್ಯೂರ್ಗೆ, ಈ ಹೃದಯಘಾತ ಕಾರಣವಾಗತ್ತೆ. ಇನ್ನು ಹೇಳ್ಬೇಕಂದ್ರೆ ಈ ಬ್ರೈನ್ ಸ್ಟ್ರೋಕ್ ಕಾರಣವಾಗತ್ತೆ. ಈ ನರ್ವಸ್ ಅಂದ್ರೆ ನರಮಂಡಲ ವ್ಯವಸ್ಥೆ ನಾಶನ ಮಾಡತ್ತೆ. ಸೊ ಇನ್ನು ಯಾವುದೋ ಈ ಕಾಲುಗಳು ಎಲ್ಲ ಕತ್ತರಿಸ್ತಾ ಇರ್ತಾರೆ, ಗ್ಯಾಂಗ್ರೀನ್ ಇಂಥದೆಲ್ಲ, ಇದಕ್ಕೆಲ್ಲ ಕಾರಣ ಈ ಡಯಾಬಿಟಿಸ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಯಾವುದೇ ಡಯಾಬಿಟಿಕ್ ಪೇಷಂಟ್ಸು ಈ ಇನ್ಸುಲಿನ್ ಮತ್ತೆ ಟ್ಯಾಬ್ಲೆಟ್ಸ್ಗಳು ತಗೊಂತಾ ಇರ್ತಾರೆ ನೋಡಿ, ಅವ್ರಿಗೆ ಈ ಶುಗರ್ ಲೆವೆಲ್ಸು ಒಂಥರ ಅನಿಯಂತ್ರವಾಗಿ ಆಗಿರ್ತದೆ, ಅದಕ್ಕೆ ಅವ್ರು ತಗೊಂತಾ ಇರ್ತಾರೆ. ಸೊ ಅದರಿಂದ ಬೇರೆ ಬೇರೆ ಹೆಲ್ತ್ ಕಂಪ್ಲೇಂಟ್ಸು ಆಗ್ತಾ ಇರ್ತದೆ. ಅವ್ರು ಮೆಡಿಸಿನ್ ತಗೊಂತಾರೆ, ಆದ್ರೂ ಅದು ವ್ಯಾಧಿ ನಯ ಆಗತ್ತಾ? ಆಗಲ್ಲ. ವ್ಯಾಧಿ ಗುಣ ಆಗತ್ತಾ? ಆಗಲ್ಲ. ಸೊ ಏನಾಗತ್ತೆ, ಆದ್ರೂ ತಗೊಂಡವಾಗ ಆ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸು, ಇನ್ಸುಲಿನ್ ಎಲ್ಲ ತಗೊಂತಾರೆ, ಆದ್ರಿಂದ ಇನ್ನೂ ಬೇರೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಹೆಚ್ಚಾಗ್ತಾ ಹೋಗ್ತದೆ ಬಿಟ್ಟು ಕಡಿಮೆ ಮಾತ್ರ ಆಗಲ್ಲ. ಅದರ್ಥ ಮಾಡ್ಬೋದು ಸ್ನೇಹಿತರೆ. ಆಮೇಲೆ ಇದೇನಾಗುತ್ತಂದ್ರೆ, ಈ ಡಯಾಬಿಟಿಸ್ ಅನ್ನೋದು, ಮಧುಮೇಹ ಅನ್ನೋದು 2 ತರ ಇದೆ ಸ್ನೇಹಿತರೆ. ಟೈಪ್ 1, ಟೈಪ್ 2 ಡಯಾಬಿಟಿಸ್ ಅಂತ ಇದೆ. ಈ ಟೈಪ್ 1 ಡಯಾಬಿಟಿಸ್ ಅನ್ನೋದು ಹೆಚ್ಚಾಗಿ ನಾವು ಇದು ಕಾಣಿಸ್ಕೊಳ್ಳೋದೇನಂದ್ರೆ, ಯುವಕರು ಮತ್ತೆ ಈ ಹೇಳ್ಬೇಕಂದ್ರೆ ಮಕ್ಕಳು ಸ್ನೇಹಿತರೆ. ಮಕ್ಕಳು, ಯುವಕರಲ್ಲಿ ಹೆಚ್ಚಾಗಿ ಕಾಣಿಸ್ತಕ್ಕಂಥ ಡಯಾಬಿಟಿಸ್ ನಾವು ಟೈಪ್ 1 ಡಯಾಬಿಟಿಸ್ ಅಂತ ಕರಿತಾ ಇರ್ತೀವಿ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಟೈಪ್ 2 ಡಯಾಬಿಟಿಸ್ ಅಂದ್ರೆ ದೊಡ್ಡವರು ಮತ್ತೆ ಮಿಡಿಲ್ ಏಜು ಮತ್ತೆ ಹೇಳ್ಬೇಕಂದ್ರೆ ವೃದ್ಧರು, ಇವರಿಬ್ಬರಲ್ಲಿ ಕಾಣಿಸ್ತಾರಂತ ವ್ಯಾಧಿ ಡಯಾಬಿಟಿಸ್ ಯಾವ್ದಪ್ಪ ಅಂದ್ರೆ ಮಧುಮೇಹ ಟೈಪ್ 2 ಡಯಾಬಿಟಿಸ್ ಆಗುತ್ತೆ ಸ್ನೇಹಿತರೆ. ಈ ಟೈಪ್ 2 ಡಯಾಬಿಟಿಸ್ ಅನ್ನೋದು ಹೆಂಗಾಗಿದೆ ಅಂದ್ರೆ, ಒಂದು ಸಾಮಾನ್ಯವಾಗಿದೆ, ಒಂದು ಸಾಮಾನ್ಯ ಕಾಯಿಲೆ ಆಗಿದೆ ಸೊಸೈಟಿಯಲ್ಲಿ, ನಾವು ಅರ್ಥ ಮಾಡ್ಬೇಕು ಸ್ನೇಹಿತರೆ. ಆಮೇಲೆ ಟೈಪ್ 1, ಟೈಪ್ 2 ಡಯಾಬಿಟಿಸ್ ಯಾರೇ ಇರ್ಲಿ, ಪ್ರತಿಯೊಂದು ದಿವಸ ಏನ್ ಮಾಡ್ತಾರಂದ್ರೆ, ಲೈಫ್ ಲಾಂಗ್, ಜೀವನ ಪರ್ಯಂತ ಟ್ಯಾಬ್ಲೆಟ್ ತಗೊಂತಾರೆ, ಇಂಜೆಕ್ಷನ್ ತಗೊಂತಾ ಇರ್ತಾರೆ. ಇದು ಅವ್ರಿಗೆ ಕೊಟ್ಟಿರುವಂತ ಸಲಹೆಗಳು, ಕೊಟ್ಟಿರುವಂತ ವೈದ್ಯಕೀಯ ಪದ್ಧತಿಯಲ್ಲಿ ಅವ್ರು ಕೊಟ್ಟಿರುವಂತ ವೈದ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ನೋಡಿ, ಈ ಮೆಡಿಕಲ್ ಸೈನ್ಸ್ ಪ್ರಕಾರ ಅವ್ರು ಏನ್ ಹೇಳ್ತಾರಂದ್ರೆ, ಈ ಯಾವುದೇ ರೀತಿಯಲ್ಲಿ ಡಯಾಬಿಟಿಸ್ಸು ಇದನ್ನು ಕ್ಯೂರ್ ಮಾಡಕ್ಕಾಗಲ್ಲ, ಜೀವನ ಪರ್ಯಂತ ನೀವು ಇದು ಅಳವಡಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಸೊ ಅವಾಗ ಬರ್ತಾ ಇರೋಂಥದ್ದು, ಅವಾಗ ನಾವು ಇವತ್ತು ಕಾರ್ಯಕ್ರಮದಲ್ಲಿ ತಿಳ್ಕೊಂಡಂತ ಅದ್ಭುತವಾದ ಅಂಶ ಏನಪ್ಪಾ ಅಂದ್ರೆ, ಆತರ ಅಲ್ಲ, ಈ ಡಯಾಬಿಟಿಸ್ನು ಸಹ ಇದು ಜೀವನ ಪರ್ಯಂತ ಜೀವನ ಶೈಲಿ ವ್ಯಾಧಿ ಅಲ್ಲ, ಇದನ್ನು ಗುಣಪಡಿಸ್ಕೋಬಹುದು ಅಂತ ಹೇಳಕ್ಕೆ ಅತಿ ಅದ್ಭುತವಾದ ಈ ಒಂದು ಥೆರಪಿ ಅದೇನಂತಪ್ಪ ಅಂದ್ರೆ ಯೂರಿನ್ ಥೆರಪಿ, ಅಂದ್ರೆ ಮೂತ್ರ ಚಿಕಿತ್ಸೆಯಿಂದ ನಾವು ಇದು ಜೀವನ ಪರ್ಯಂತ ಏನ್ ಬೇಕಾಗಿಲ್ಲ, ನಾವು ಖಂಡಿತವಾಗಿ ಇದನ್ನು ವಾಸಿ ಮಾಡ್ಕೋಬಹುದು, ಖಂಡಿತವಾಗಿ ಗುಣ ಮಾಡ್ಕೋಬಹುದು ಅಂತ ಇದಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಇದೇನಾಗುತ್ತೆ ಸ್ನೇಹಿತರೆ, ಈ ಮೂತ್ರ ಚಿಕಿತ್ಸೆ ಅನ್ನೋದು ಎಲ್ಲಿ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ, ಈ ಡಯಾಬಿಟಿಸ್ಗೆ ನೀವು ಯಾವುದೇ ಮೆಡಿಸಿನ್ ತಗೊಂತಾ ಇರ್ಲಿ, ಇಂಜೆಕ್ಷನ್ ತಗೊಂತಾ ಇರ್ಲಿ, ನಿಧಾನವಾಗಿ ಕಡಿಮೆ ಮಾಡ್ತಾ ಹೋಗುವಂತ ಅವಕಾಶ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಇದು ಮಾಡ್ತಾ ಹೋದ್ರೆ ಖಂಡಿತವಾಗಿ ಅವಕಾಶ ನಿಮ್ಗೆ ಸಿಗತ್ತೆ. ಇದು ಇನ್ನೊಂದು ಅಂದ್ರೆ, ಈ ಡಯಾಬಿಟಿಸ್ ರಿವರ್ಸ್ ಮಾಡುತ್ತೆ, ಡಯಾಬಿಟಿಸ್ನು ಕ್ಯೂರ್ ಮಾಡುತ್ತೆ, ಪೂರ್ತಿ ಚಿಕಿತ್ಸೆ ಮಾಡುತ್ತೆ. ಇದು ಎಷ್ಟೋ ಹೇಳ್ಬೇಕಂದ್ರೆ ಸುರಕ್ಷಿತವಾದಂತ ಪದ್ಧತಿ ಇದು. ಯಾವುದು ಯೂರಿನ್ ಥೆರಪಿ ಅನ್ನೋದು, ಮೂತ್ರ ಚಿಕಿತ್ಸೆ ಅನ್ನೋದು, ಪ್ರತಿಯೊಂದು ಯಾವುದೇ ಇರ್ಲಿ ವ್ಯಾಧಿಗಳು, ಡಯಾಬಿಟಿಸ್ ಇರ್ಲಿ, ಹಾರ್ಟ್ ಪ್ರಾಬ್ಲಮ್ ಇರ್ಲಿ, ಹೈಪರ್ ಟೆನ್ಷನ್ ಇರ್ಲಿ, ಯಾವುದೇ ಇರ್ಲಿ, ಪ್ರತಿಯೊಂದರಿಂದ ಸುರಕ್ಷಿತವಾಗಿ ಆಚೆ ಕಡೆ ತಗೊಂಡ್ ಬರುವಂತ ವ್ಯವಸ್ಥೆ ಇದು. ಒಂದು ಅದ್ಭುತವಾದ ಒಂದು ವೈದ್ಯ ಅಂತ ಹೇಳ್ಬೋದು ಇದೇ ಮೂತ್ರ ಚಿಕಿತ್ಸಾ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲ. ಅಂದ್ರೆ ಡಯಾಬಿಟಿಸ್ ಇರೋರಿಗೆ
ಯಾವುದೇ ಕಾಂಪ್ಲಿಕೇಶನ್ಸ್ ಬರಲ್ಲ. ಇದು ಈ ಮೂತ್ರ ಚಿಕಿತ್ಸೆ ಮಾಡ್ಕೊಳ್ಳುವಾಗ ಅವರು ಖಂಡಿತವಾಗಿ ಅದ್ಭುತವಾದ ಆರೋಗ್ಯನ ಸಾಧಿಸಬಹುದು ಅಂತ ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡಿಸ್ತೇನೆ. ನೋಡಿ, ಈ ಟೈಪ್ 2 ಡಯಾಬಿಟಿಸ್ ಇದೆಲ್ಲ, ಅವರು ಈ ಡಯಾಬಿಟಿಸ್ ಅನ್ನು 3 ವಾರ ಸ್ನೇಹಿತರೆ, 21 ದಿವಸ ಸರಿಯಾದ ರೀತಿಯಲ್ಲಿ ನೀವು ಈ ಮೂತ್ರ ಚಿಕಿತ್ಸೆ ಮಾಡ್ತಾ ಹೋದ್ರೆ ಎಷ್ಟೋ ಮೆಡಿಸಿನ್ಸ್ ಕಡಿಮೆ ಮಾಡ್ತಾ ಹೋಗೋದು. ಅಂದ್ರೆ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ದಿವಸಕ್ಕೆ 10 ದಿವಸಕ್ಕೆ ಗುಣ ಆಗುತ್ತೆ, ಇನ್ನೊಂದು 10 ದಿವಸ. ಫಸ್ಟ್ 10 ದಿವಸಕ್ಕೆ ನಿಮ್ಗೆ ಈ ಡಯಾಬಿಟಿಸ್ ಅನ್ನೋದು ನೀವು ಚೆಕ್ ಮಾಡ್ಕೊಂತ ಇರ್ಬೇಕು. ಸೊ ಖಂಡಿತವಾಗಿ ನಿಮ್ಮ ಯಾವುದೋ ಮೆಷಿನ್, ಡಯಾಬಿಟಿಸ್ ಮೆಷಿನ್ ಇರ್ತದಲ್ಲ ಮನೆಯಲ್ಲಿ, ಆ ಚೆಕ್ ಮಾಡ್ತಾ ಹೋಗ್ತಾ ಇರಿ. ಅಂದ್ರೆ ಈ ಮೂತ್ರ ಚಿಕಿತ್ಸೆ ಮಾಡ್ತಾ ಅದೊಂದು ಕಡೆ ಚೆಕ್ ಮಾಡ್ತಾ ಇರಿ. 10 ದಿವಸದಲ್ಲಿ ನಿಮ್ಮ ಡಯಾಬಿಟಿಸ್ 70, 80 ಆ ಥರ ಬಂದಂತ ಇಟ್ಕೊಳ್ಳಿ. ಅವಾಗ ಒಂದು ಕಾಲು ಭಾಗ ನೀವು ಮೆಡಿಸಿನ್ ಅಲ್ಲಿ ಕಡಿಮೆ ಮಾಡಿ, ಒಂದು ಕಾಲು ಭಾಗ ಕಡಿಮೆ ಮಾಡಿ, ಇನ್ನೊಂದು 10 ದಿವಸ ಮಾಡಿ. ಇನ್ನು ಅದೇ ತರ ಇದ್ರೆ ಇನ್ನೊಂದು ಕಾಲು ಭಾಗ ಕಡಿಮೆ ಮಾಡಿ, ಅಂದ್ರೆ ಅರ್ಧ ಹೋಯ್ತು, ಇನ್ನೊಂದು ಅರ್ಧ ಟ್ಯಾಬ್ಲೆಟ್ ಇರ್ತದೆ. ಇನ್ನು ಅರ್ಧ ಟ್ಯಾಬ್ಲೆಟ್ನು ಅದೇ ತರ ಒಂದು 3 ತಿಂಗಳು ಮಾಡಿದ್ರೆ ಸಾಕು, ಪೂರ್ತಿ ಪರಿಹಾರ ಬಂದ್ಬಿಡುತ್ತೆ ಸ್ನೇಹಿತರೆ. ಈ ತರದ್ದು ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ. ಅಂದ್ರೆ 21 ದಿವಸ ಕಾಲ ನಮ್ಗೆ ಸಾಕು. ಸೊ ಅಲ್ಲಿ ಇರುವಂತ ಯಾರೇ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಾ ಇದ್ರು ಅದಕ್ಕೆ ಕಡಿಮೆ ಮಾಡುವಂತ ಅವಕಾಶ ಅದ್ಭುತವಾಗಿದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದೇ ತರ ಅವ್ರು ಕಂಟಿನ್ಯೂ ಮಾಡ್ತಾ ಹೋದ್ರೆ ಸ್ನೇಹಿತರೆ, ಖಂಡಿತವಾಗಿ ಡಯಾಬಿಟಿಸ್ ಪೂರ್ತಿ ಪರಿಹಾರ ಆಗತ್ತೆ. ಅದನ್ನು ಸೊ ಹೇಳ್ಬೇಕಂದ್ರೆ ಈ ಈ ಟೈಪ್ 2 ಡಯಾಬಿಟಿಸ್ ಇರ್ತಾ ಇದೆಯಲ್ಲ, ಟೈಪ್ 2 ಡಯಾಬಿಟಿಸ್ ಒಂದು 2 ತಿಂಗಳು ಸ್ನೇಹಿತರೆ, 60 ದಿನ ಪೂರ್ತಿ ಪರಿಹಾರ ಆಗತ್ತೆ. ಯಾವುದರಿಂದ? ಮೂತ್ರ ಚಿಕಿತ್ಸೆಯಿಂದ. ಮೂತ್ರ ಚಿಕಿತ್ಸೆ ಮಾಡೋ ವಿಧಾನ ನಾನು ಈಗಾಗಲೇ ಹೇಳಿದ್ದೀನಿ, ದಯವಿಟ್ಟು ಪಾಲನೆ ಮಾಡಿ. ಆ ವಿಡಿಯೋ ನೋಡಿ, ಮೂತ್ರ ಚಿಕಿತ್ಸೆ ವಿಧಾನ ಏನು ಅದನ್ನು ಪಾಲನೆ ಮಾಡ್ತಾ ಹೋಗಿ. ಖಂಡಿತವಾಗಿ ಈ ಟೈಪ್ 2 ಡಯಾಬಿಟಿಸ್ಗೆ ಪೂರ್ತಿ ಪರಿಹಾರ 60 ದಿನ, 2 ತಿಂಗಳು, ಮತ್ತೆ ಸ್ವಲ್ಪ ಪರಿಹಾರ. ಅದರ ಪ್ರಭಾವ ನೋಡಕ್ಕೆ ಆಗ್ತಾ ಇರೋಂಥ ಸಮಯ ಅಂದ್ರೆ ಈ ಮೆಡಿಸಿನ್ಸ್ ಕಡಿಮೆ ಮಾಡೋಂಥ ಸಮಯ ಅದು 21 ದಿವಸ. ಪೂರ್ತಿ ಮೆಡಿಸಿನ್ ತೆಗಿಬೇಕು, ಪೂರ್ತಿ ಪರಿಹಾರ ಅಂತದ್ದು ಒಂದು 2 ತಿಂಗಳು, ಇಲ್ಲಾಂದ್ರೆ 60 ದಿನ ಅಂತ ನೀವು ಅರ್ಥ ಮಾಡ್ಕೊಳ್ತೇನೆ. ಆಮೇಲೆ ಟೈಪ್ 1 ಡಯಾಬಿಟಿಸ್ ಇದೆಲ್ಲ, ಅವರು ಸಹ ಪೂರ್ತಿ ಗುಣ ಮಾಡ್ಕೋಬಹುದು. ಆದ್ರೆ ಅವರು 3 ತಿಂಗಳಿಂದ 6 ತಿಂಗಳು ಕಂಟಿನ್ಯೂ ಮಾಡ್ಬೇಕು ಸ್ನೇಹಿತರೆ. ಯಾವುದು? ಮೂತ್ರ ಚಿಕಿತ್ಸೆ. ಇದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ ಡಯಾಬಿಟಿಸ್ಗೆ ಯಾವ ತರ ನಾವು ಅಂದ್ರೆ ನಾವು ತಗೋಬೇಕಾದಂತ ಮೂತ್ರ ಚಿಕಿತ್ಸೆ ಹೇಗೆ ಮಾಡ್ಕೋಬೇಕಂತ ನಾವು ನೋಡೋಣ ಸ್ನೇಹಿತರೆ. ಸೊ ಏನೂ ಇಲ್ಲ, ಮೂತ್ರ ಚಿಕಿತ್ಸೆ ಮಾಡೋ ಜೊತೆಗೆ ನೀವು ಖಂಡಿತವಾಗಿ ಸಮತೋಲನ ಆಹಾರ ಅಂದ್ರೆ ಬ್ಯಾಲೆನ್ಸ್ಡ್ ಡೈಟ್ ತಗೊಳಕ್ಕೆ ಪ್ರಯತ್ನ ಮಾಡಿ. ಸೊ ಅದ್ಭುತವಾದ ವಿಷಯ ಆಗತ್ತೆ. ಸೊ ಸ್ನೇಹಿತರೆ, ಈ ಮೆಡಿಸಿನ್ ಅಂದ್ರೆ ಈ ಡಯಾಬಿಟಿಸ್ ಪೇಷಂಟ್ ತಗೋಂತ ಟ್ಯಾಬ್ಲೆಟ್ಸ್ ಆಗ್ಬೋದು, ಇನ್ಸುಲಿನ್ ಆಗ್ಬೋದು, ಅವು ತಗೊಂತಾ ಇರ್ತಾರೆ. ಆದ್ರೆ ಯೂರಿನ್ ಥೆರಪಿ ಜೊತೆಗೆ ತಗೋಲಿ, ಏನ್ ತೊಂದರೆ ಇಲ್ಲ. ಸೊ ಒಂದು ಅರ್ಥ ಮಾಡ್ಕೋಬೇಕು, ಅವರು ತಗೊಂತ ಒಂದು ಕಡೆ ಯೂರಿನ್ ಥೆರಪಿ, ಒಂದು ಕಡೆ ಮೆಡಿಸಿನ್ ತಗೊಂತ ಅವ್ರು ಅಬ್ಸರ್ವ್ ಮಾಡ್ಬೇಕು. ಏನಂತದ್ದು? ಈ ಬ್ಲಡ್ ಶುಗರು ಯಾವ ಲೆವೆಲ್ ಬರ್ತಾ ಇದೆ, ಒಂದು 10 ದಿನಕ್ಕೆ ಯಾವ ಲೆವೆಲ್ ಬರ್ತಾ ಇದೆ ಅಂತ ಅದು ಅಬ್ಸರ್ವ್ ಮಾಡ್ತಾ ಹೋಗಿ. ಬ್ಲಡ್ ಶುಗರ್ನ ಅಬ್ಸರ್ವ್ ಮಾಡಕ್ಕೆ ನಮ್ಮ ಮನೆಯಲ್ಲಿ ಗ್ಲೂಕೋಮೀಟರ್ ಅಂತ ಸಿಗತ್ತೆ. ಆ ಗ್ಲೂಕೋಮೀಟರ್ನ ಇಟ್ಕೊಂಡು ದಿನಕ್ಕೆ 3 ಸರಿ, ಅಂದ್ರೆ ಬ್ರೇಕ್ಫಾಸ್ಟ್ ಮುಂಚೆ, ಬ್ರೇಕ್ಫಾಸ್ಟ್ ಮುಂಚೆ, ಲಂಚ್ಗೂ, ಮಧ್ಯಾಹ್ನ ಊಟಕ್ಕೆ ಮುಂಚೆ, ರಾತ್ರಿ ಊಟಕ್ಕೆ ಮುಂಚೆ, ಆ ತರ ನೀವು ಚೆಕ್ ಮಾಡ್ಕೊಂತ ಹೋಗಿ. ಯಾವಾಗ ಬ್ಲಡ್ ಶುಗರ್ ಅನ್ನೋದು ಒಂದು 70, 80 ಆ ತರ ಬಂದಿದೆ ಅಂತ ಇಟ್ಕೊಳ್ಳಿ, ಅವಾಗ ನಿಮ್ಮ ಟ್ಯಾಬ್ಲೆಟ್ಸ್ ಗಳನ್ನು ಕಡಿಮೆ ಮಾಡ್ತಾ ಹೋಗಿ. 25% ಕಡಿಮೆ ಮಾಡಿ. ಅವಾಗ ಏನಾಗುತ್ತೆ, ಒಂದು ಹಾಫ್ ಟ್ಯಾಬ್ಲೆಟ್, ಒಂದು ಟ್ಯಾಬ್ಲೆಟ್ ಇದ್ರೆ ಹಾಫ್ ಟ್ಯಾಬ್ಲೆಟ್ ಮಾಡ್ಕೊಳ್ಳಿ. ಈ ತರ ಮಾಡ್ತಾ ಹೋಗಿ. ಸೊ ಖಂಡಿತವಾಗಿ ಬೇಗ ನೀವು ಗುಣ ಆಗುತ್ತೆ ಸ್ನೇಹಿತರೆ. ಆಮೇಲೆ ಟೈಪ್ 1 ಡಯಾಬಿಟಿಸ್ ಅವ್ರ ಅಂತ ಇಟ್ಕೊಳ್ಳಿ. ಟೈಪ್ 1 ಡಯಾಬಿಟಿಸ್ ಅಂತ ಇದೆಯಲ್ಲ, ಯುವಕರು ಮತ್ತೆ ಮಕ್ಕಳು, ಇವ್ರು ಏನಾಗತ್ತೆ ಅಂದ್ರೆ ಅವ್ರು ತಗೊಂತಾ ಇರೋಂಥ ಇನ್ಸುಲಿನ್ ಒಂದು 20 ಯೂನಿಟ್ ತಗೊಂತಾ ಅಂತ ಇಟ್ಕೊಳ್ಳಿ. ಅವ್ರೇನ್ ಮಾಡ್ಬೇಕು, ಈ ಮೂತ್ರ ಚಿಕಿತ್ಸೆ ಮಾಡ್ತಾ ಹೋಗ ಅವ್ರಿಗೆ ಚೆನ್ನಾಗಿ, ಅಂದ್ರೆ ಈ ಶುಗರ್ ಲೆವೆಲ್ ಚೆನ್ನಾಗಿ ಕಂಟ್ರೋಲ್ ಬಂದಿದೆ ಅಂತ ಇಟ್ಕೊಳ್ಳಿ. ಅವಾಗ ಒಂದು 5 ಯೂನಿಟ್ಸ್ ಕಡಿಮೆ ಮಾಡ್ಕೊಳ್ಳಿ, ಅಂದ್ರೆ 25% ಕಡಿಮೆ ಮಾಡಿ. ಸೊ ಈ ಬೆನಿಫಿಟ್ ಅವ್ರಿಗೆ 10 ರಿಂದ 15 ದಿವಸದಲ್ಲೇ ಕಾಣಿಸ್ತದೆ ಹೇಳ್ಬೇಕಾದ್ರೆ. ಆದ್ರೆ ಟೈಪ್ 1 ಡಯಾಬಿಟಿಸ್ ಇರೋರು ಒಂದು ಸ್ವಲ್ಪ ಲಾಂಗ್ ಟೈಮ್, 3 ರಿಂದ 6 ತಿಂಗಳು ಯೂರಿನ್ ಚಿಕಿತ್ಸೆ ಮಾಡಿದ್ರೆ ಅವ್ರಿಗೂ ಸಹ, ಮಕ್ಕಳಿಗೂ ಸಹ ಖಂಡಿತವಾಗಿ ಗುಣ ಆಗುತ್ತೆ. ಅವರು ಪೂರ್ತಿ ಕಾಲ ಅವರು ಡಯಾಬಿಟಿಸ್ ಪೇಷಂಟ್ ಆಗಿರುವಂತ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ. ಸೊ ಈ ತರ ಆಗ್ತಾ ಇರ್ತದೆ. ಈ ಬ್ಲಡ್ ಶುಗರ್ನು ನಾವು ಯಾವಾಗಲೂ ನೋಡ್ತಾ ಅದನ್ನು ಪಾಲನೆ ಮಾಡ್ತಾ ಹೋದ್ರೆ ಅದ್ಭುತವಾದ ಈ ಪರಿಹಾರ ಸಿಗತ್ತೆ ಸ್ನೇಹಿತರೆ. ಈಗಾಗಲೇ ತಿಳ್ಕೊಂಡಿದ್ದ ಪ್ರಕಾರ ಸೊ ಟೈಪ್ 1, ಟೈಪ್ 2 ಇದೆಲ್ಲ ಯಾವ ತರ ಪರಿಹಾರ ಮಾಡ್ಕೋಬೇಕು, ಎಷ್ಟು ದಿನದಲ್ಲಿ ಪರಿಹಾರ ಆಗತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಈಗ ನೋಡಿ, ನಾವು ಮಾಡುವಂತ ವಿಧಾನ ಹೇಗಿರ್ಬೇಕು. ಈ ಮೂತ್ರ ಚಿಕಿತ್ಸೆ ಅಂದ್ರೆ ನಿಮ್ಗೆ ಗೊತ್ತಿರೋ ವಿಷಯ. ಪ್ರತಿಯೊಂದು ದಿವಸ ಮೊದಲನೇ ಹಂತ ನಾನು ಹೇಳ್ತಾ ಇದ್ದೀನಿ, ಏನ್ ಮಾಡ್ಬೇಕು ಈ ಮೂತ್ರ ಚಿಕಿತ್ಸೆ ಈ ಡಯಾಬಿಟಿಸ್ ಪೇಷಂಟ್ಸ್ ಅಂದ್ರೆ, ಮೊದಲನೇ ಹಂತ ನೋಡಿ, 1 ಲೀಟರ್ ಬೆಳಗ್ಗೆ ಸಮಯದಲ್ಲಿ 4 ಗ್ಲಾಸ್ ನೀರು, ಇಲ್ಲಾಂದ್ರೆ 1 ಲೀಟರು ಉಗುರುಬೆಚ್ಚ ನೀರು ಉಷಾಪಾನ್ ಮಾಡ್ತೀವಲ್ಲ, ಅದು ಮಾಡ್ಲೇಬೇಕು. ಮಾಡಿದ್ರೆ ಅವಾಗ ಏನಾಗತ್ತೆ, ಆ ನೀರನ್ನು ಕುಡಿಯೋ ವಿಧಾನ ನಾನು ಹೇಳಿದ್ದೀನಿ. ದಯವಿಟ್ಟು ನೀರು ಕುಡಿಯೋ ವಿಧಾನ ಪಾಲನೆ ಮಾಡಿ.
ಸೊ ಹೇಗಂದ್ರೆ ಅದು ಕುಡಿಯಬಾರ್ದು ನೀರು. ಸೊ ಈ ತರ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ನೇಹಿತರೆ ಏನಾಗುತ್ತೆ, ಅವಾಗ ನಿಮ್ಗೆ ಯೂರಿನ್ ಬರ್ತಾ ಇರ್ತದೆ. ಸೊ ಅವಾಗ ಆ ಬಂದಿರೋ ಯೂರಿನ್ ಬೆಳಗ್ಗೆ ಸಮಯದಲ್ಲೇ ಸೊ ಆದಷ್ಟು ಸುಮಾರು ಒಂದು ಲೀಟರ್ ವರೆಗೂ ನಾವು ಕುಡಿಯೋಕೆ ಅವಕಾಶ ಸಿಗತ್ತೆ. ಸೊ ಇದನ್ನು ದಯವಿಟ್ಟು ಪಾಲನೆ ಮಾಡಿ, ಇದು ಅದ್ಭುತವಾಗಿ ಸಿಗತ್ತೆ ಸ್ನೇಹಿತರೆ. ಸೊ ಈ ತರ ಆಗ್ತದೆ. ಆಮೇಲೆ ಇನ್ನೊಂದು ಸಣ್ಣ ವಿಧಾನ ಅಂತ ಹೇಳ್ಬೋದು, ಒಂದು ಪರಿಹಾರ ಏನಂತಂದ್ರೆ, ಎರಡು ಈ ಬೆಳ್ಳುಳ್ಳಿ ಅಂತಿದೆಲ್ಲ, ಸೊ ಗಾರ್ಲಿಕ್ ಅಂತ ಹೇಳ್ತೀವಿ, ಆ 2 ಗಾರ್ಲಿಕ್ ಕ್ಲೌಸ್ನು ಆ ಫಲಕಗಳನ್ನ ಏನ್ ಮಾಡ್ಬೇಕು ಅಂದ್ರೆ, ಬೆಳಗ್ಗೆ ಸಮಯದಲ್ಲಿ ಈ ಡಯಾಬಿಟಿಸ್ ಇರೋರು ನೀರ್ ಜೊತೆಗೆ ಮಿಂಗಬಹುದು, ನೀರ್ ಜೊತೆಗೆ ನೇರವಾಗಿ ಮಿಂಗಬಹುದು. ಅವಾಗ ಅದ್ಭುತವಾದ ಪರಿಹಾರ ಬರುತ್ತೆ ಸ್ನೇಹಿತರೆ. ಇದಾದ್ಮೇಲೆ ಒಂದು 60 ನಿಮಿಷ ಬಿಟ್ಟು, 1 ಗಂಟೆ ಬಿಟ್ಟು ನಿಮ್ಮ ಉಪಹಾರ ಅಂದ್ರೆ ಒಂದು ತಿಂಡಿ ಏನಾದರೂ ತಿನ್ನಕ್ಕೆ ಸಾಧ್ಯವಾಗುತ್ತೆ. ಆ ಥರ ಮಾಡ್ಕೋಬಹುದು. ಪ್ರತಿದಿನ ಸ್ನೇಹಿತರೆ ಈ ಮೂತ್ರವನ್ನು 4 ಸರಿ, ಪ್ರತಿದಿನ 4 ಸರಿ ಕುಡಿಯಬೇಕಾಗತ್ತೆ. ಕನಿಷ್ಠ ಪಕ್ಷ 4 ಸರಿ ಕುಡಿಯುವಾಗ 1 ಲೀಟರ್ ಗ್ಯಾರಂಟಿ ಆಗುತ್ತೆ. ಬೆಳಗ್ಗೆನೆ ಮಾಡ್ಬೋದು 1 ಲೀಟರ್ ವರೆಗೂ. ನಿಮ್ಗೆ ಸಾಧ್ಯವಿಲ್ಲ ಅಂದ್ರೆ ದಿನಾಲು ಪೂರ್ತಿ ದಿನ 4 ಸರಿ ಕುಡಿದ ಮೇಲೆ ಒಂದೊಂದು ಸರಿ 150 ml ಕುಡಿದ್ರೆ ಖಂಡಿತವಾಗಿ 1 ಲೀಟರ್ ಕವರ್ ಮಾಡ್ಕೋಬಹುದು. 1 ಲೀಟರ್ ಕವರ್ ಮಾಡಿದ್ರೆ ಉತ್ತಮ. ಸೊ ನಿಮಗೆ ಅದ್ಭುತವಾದ ಫಲಿತಗಳು ಕೊಡುತ್ತೆ ಸ್ನೇಹಿತರೆ. ಆಮೇಲೆ ಮಲಗೋಣಕ್ ಮುಂಚೆ ಬೆಡ್ ಅಂದ್ರೆ ಬಿಫೋರ್ ಗೋಯಿಂಗ್ ಟು ಬೆಡ್, ರಾತ್ರಿ 2 ಗ್ಲಾಸ್ ನೀರು ಕುಡಿದು ನೀವು ಮಲ್ಕೊಂಡಿದ್ರೆ ಆ ನೀರನ್ನು ಮೂತ್ರವಾಗಿ ಮಧ್ಯರಾತ್ರಿ ಬಂದ್ರೆ ಆ ಸಂಗ್ರಹ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಮರ್ನೆ ಬೆಳಗ್ಗೆನೆ ಉದಯ ಸಮಯದಲ್ಲಿ ಅದೇ ಏನಾಗುತ್ತೆ, ಖಂಡಿತವಾಗಿ ನಿಮ್ಗೆ ಆ ಮೂತ್ರ ಬರುತ್ತೆ. ಆ ಮೂತ್ರ ನೀವು ಸೇವನೆ ಮಾಡ್ಬೋದು. ಅಂದ್ರೆ ರಾತ್ರಿ ಮಲಗಕ್ಕೆ ಮುಂಚೆ ನೀವು ನೀರು ಕುಡಿದ್ರೆ ಅದು ಮಧ್ಯರಾತ್ರಿ, ಇಲ್ಲಾಂದ್ರೆ ಸೊ ಮರನೇ ದಿವಸ ಬೆಳಗ್ಗೆನೆ ನಿಮಗೆ ಮೂತ್ರ ಬರುತ್ತೆ, ಅದನ್ನು ಸೇವನೆ ಮಾಡ್ಕೋಬಹುದು. ಅದೇ ಅದ್ಭುತವಾದ ವಿಷಯ. ಆ ತರ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ತರ ಯಾವುದೇ ಇರ್ಲಿ, ಸೊ ಪ್ರತಿಯೊಂದು ಅರ್ಧ ಗಂಟೆಗೊಂದ್ಸರಿ ಏನ್ ಮಾಡ್ಬೋದು ನಾವು ಅಂದ್ರೆ, ನೀರು ಕುಡಿತಾ ಇರಬೇಕು. 1 ಗಂಟೆಗೋಸ್ಕರ ನೀರು ಕುಡಿತಾ ಇರಬೇಕು. ಎಷ್ಟು ನೀರು ಕುಡಿದ್ರೆ ಅಷ್ಟು ಉತ್ತಮವಾಗಿ ನಿಮ್ಮ ಮೂತ್ರ ತಯಾರಾಗ್ತಾ ಇರ್ತದೆ ಒಳಗಡೆ, ಅದು ಅರ್ಥ ಮಾಡಿ. ಆಮೇಲೆ ಈ ಬ್ಯಾಲೆನ್ಸ್ ಡೈಟ್ ಸ್ನೇಹಿತರೆ, ಅಂದ್ರೆ ಸಮತೋಲನ ಆಹಾರ. ಇದರಲ್ಲಿ ಹೆಚ್ಚಾಗಿ ಆಯಿಲ್ಸ್ ಇರಬಾರ್ದು, ಹೆಚ್ಚಾಗಿ ಖಾರ ಪದಾರ್ಥ ಇರಬಾರ್ದು. ಈ 2 ನೋಡ್ಕೊಳ್ಳಿ. ಈ 2 ನೋಡ್ಕೊಟ್ರೆ ಆ ಡೈಟ್ ಅನ್ನೋದು ಅದ್ಭುತವಾಗಿರುತ್ತೆ. ಖಂಡಿತವಾಗಿ ನಿಮ್ಗೆ ಒಳ್ಳೆ ಫಲಿತಗಳು ಕೊಡುತ್ತೆ. ಆಮೇಲೆ ಶುಗರು ಅವಾಯ್ಡ್ ಮಾಡ್ಬೇಕು, ಶುಗರ್ ತಪ್ಪಿಸ್ಬೇಕು. ಯಾವುದೇ ಈ ಹಾಲು ಪದಾರ್ಥಗಳು ಯಾವುದೂ ಇಲ್ಲ, ಮಿಲ್ಕ್ ಪದಾರ್ಥಗಳು, ಟೀ ಕಾಫಿ ಇಲ್ಲ, ಬೇಕರಿ ಐಟಮ್ಸ್ ಇಲ್ಲ, ಡೈರಿ ಪ್ರಾಡಕ್ಟ್ಸ್ ಇಲ್ಲ, ಇದು ಯಾವುದನ್ನು ತಗೋಬಾರ್ದು. ಆ ತರ ಮಾಡ್ಕೊಂತ ಹೋಗಿ ಸ್ನೇಹಿತರೆ. ಆಮೇಲೆ ನೀವು ತಿನ್ನೋ ತಿಂಡಿ ನಾರ್ಮಲ್ ಆಗಿರ್ಲಿ. ನಿಮ್ಗೆ ಗೊತ್ತಿರೋ ವಿಷಯ, ಸಾತ್ವಿಕ ಆಹಾರ ಬಗ್ಗೆ ಎಷ್ಟೋ ಸತಿ ಹೇಳಿದ್ವಿ, ಅದನ್ನು ಪಾಲನೆ ಮಾಡ್ತಾ ಹೋಗಿ. ಸೊ ಈ ತರ ಮಾಡ್ಕೊಂಡು ಸ್ನೇಹಿತರೆ. ಆಮೇಲೆ ಅದ್ರ ಜೊತೆಗೆ ಯೂರಿನ್ ಫಾಸ್ಟಿಂಗು ಈ ಡಯಾಬಿಟಿಸ್ ಪೇಷಂಟು ಏನ್ ಮಾಡ್ಬೇಕಂದ್ರೆ, ವಾರಕ್ಕೊಂದ್ಸರಿ ಮಾಡ್ಬೇಕಾಗತ್ತೆ. ವಾರಕ್ಕೊಂದ್ಸರಿ ಖಂಡಿತವಾಗಿ ಮಾಡಬೇಕಾಗತ್ತೆ. ಅವಾಗ ಅವ್ರು ತಗೊಳ್ಳೋಂಥ ಟ್ಯಾಬ್ಲೆಟ್ಸ್ ಸ್ನೇಹಿತರೆ ಆ ದಿನ ಮಾತ್ರ, ಆದ್ರೆ ಈ ಯೂರಿನ್ ಫಾಸ್ಟಿಂಗ್ ಮಾಡ್ತಿರಲ್ಲ ಆ ದಿನ ಮಾತ್ರ ಅವ್ರು ತಗೊಳ್ಳೋಂಥ ಓರಲ್ ಟ್ಯಾಬ್ಲೆಟ್ಸ್ ಇರ್ಲಿ ಇಂಜೆಕ್ಷನ್ ಇರ್ಲಿ ಅವತ್ತು ಮಾತ್ರ ತಗೋಬಾರ್ದು. ಓಕೆ, ಯಾವ ದಿನ? ಯೂರಿನ್ ಫಾಸ್ಟಿಂಗ್ ದಿನ. ಇದನ್ನ ಅರ್ಥ ಮಾಡ್ಕೊಂಡು ಈ ತರ ಮಾಡ್ಕೊಂತ ಹೋಗಿ. ಸೊ ನಿಮ್ಗೆ ಅದ್ಭುತವಾದ ಪರಿಹಾರ ಸಿಗತ್ತೆ. ಇನ್ನು ಯಾವುದೇ ತೊಂದರೆಗಳಿರ್ಲಿ. ಇನ್ನೊಂದು, ಆ ಯೂರಿನ್ ಅಂದ್ರೆ ಈ ಡಯಾಬಿಟಿಸ್ ಪೇಷಂಟ್ಸು ಆ ಡಯಾಬಿಟಿಕ್ ಟ್ಯಾಬ್ಲೆಟ್ ಜೊತೆಗೆ ಇನ್ನು ಬೇರೆ ಟ್ಯಾಬ್ಲೆಟ್ ತಗೊಂತಾ ಇರ್ತಾರೆ. ಆ ಟ್ಯಾಬ್ಲೆಟ್ಗಳನ್ನ ಯೂರಿನ್ ಫಾಸ್ಟಿಂಗ್ ದಿವಸ ತಗೋಬಹುದು, ಏನ್ ತೊಂದರೆ ಇಲ್ಲ. ನೆಸೆಸಿಟಿ ಇದ್ರೆ, ಅಷ್ಟು ಅವಶ್ಯಕತೆ ಇದ್ರೆ. ಈಗ ನೋಡಿ, ಡಯಾಬಿಟಿಸ್ ಅವರಿಗೆ BP ಇದೆ ಅಂತ ಇಟ್ಕೊಳ್ಳಿ. ಬಿ ಪಿ ಟ್ಯಾಬ್ಲೆಟ್ ತಗೊಂತಾ ಇರ್ತಾರಲ್ಲ, ಅದನ್ನು ಅವಶ್ಯಕತೆ ಇದೆ, ಕಡ್ಡಾಯವಾಗಿ ತಗೊಳ್ಲೇಬೇಕಂದ್ರೆ ತಗೊಳ್ಳಿ ಯೂರಿನ್ ಫಾಸ್ಟಿಂಗ್ ದಿವಸ. ಆದ್ರೆ ಡಯಾಬಿಟಿಕ್ ಟ್ಯಾಬ್ಲೆಟ್ ಮಾತ್ರ ತಗೊಂಡೋಗಿ ಹೋಗ್ಬಿಡಿ ಆ ಯೂರಿನ್ ಫಾಸ್ಟಿಂಗ್ ದಿವಸ. ಇದನ್ನು ಒಂದು ಷರತ್ತು ಅಂದ್ರೆ ಒಂದು ಕಂಡೀಷನ್ ಇಟ್ಕೊಂಡು ಈ ತರ ಮಾಡ್ತಾ ಹೋಗೋ ಸ್ನೇಹಿತರೆ. ಸೊ ಈ ತರ ಮಾಡ್ಕೊಂತ ಹೋದ್ರೆ ಅದ್ಭುತವಾದ ಪರಿಹಾರಗಳು ಈ ಡಯಾಬಿಟಿಕ್ ಪೇಷಂಟ್ಸ್ಗೆ. ಕೆಲವೇ ಹೇಳ್ಬೇಕಂದ್ರೆ 60 ದಿನದಲ್ಲಿ ಪೂರ್ತಿ ಟೈಪ್ 2 ಡಯಾಬಿಟಿಸು, 3 ತಿಂಗಳಿಂದ 6 ತಿಂಗಳಿಗೆ ಟೈಪ್ 1 ಡಯಾಬಿಟಿಸ್ನು ಪೂರ್ತಿ ಪರಿಹಾರ ಮಾಡ್ಕೋಬಹುದು. ಸೊ ಈ ಮೂತ್ರ ಚಿಕಿತ್ಸಾ ವಿಧಾನ ಮಾತ್ರ ಖಂಡಿತವಾಗಿ ನೀವು ಮತ್ತೆ ವಿಡಿಯೋ ನೋಡಿಕೊಂಡು ಆ ಚಿಕಿತ್ಸಾ ವಿಧಾನ ಏನಿದೆ ಅದನ್ನು ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇದು ಇವತ್ತಿನ ಮನೆ ಮದ್ದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಿದ್ದ ಅದ್ಭುತವಾಗಿ ಸ್ನೇಹಿತರೆ. ಎಲ್ಲರಿಗೂ ಕೇಳಿಸ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ಕಾರ.